ಇನ್ನೊಂದು, ಇವತ್ತು ವಿದ್ಯಾಭ್ಯಾಸ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಹೇಳ್ತಿರೋದು ಒಂದೊಂದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೀನಿ, ಸ್ಟಡಿ ಮೇಲೆ ಮಾತಾಡ್ತಿದ್ದೀನಿ. ವಿದ್ಯಾಭ್ಯಾಸ ಅನ್ನೋದು ತುಂಬಾ ಮಹತ್ವವನ್ನು ಇವತ್ತು ಪಡ್ಕೊಂಡಿದೆ. ಅದಕ್ಕೋಸ್ಕರ ನೀವು ಫಾರೆಸ್ಟ್ರಿ ಡಿಗ್ರಿ ಬಂದಿದ್ದೀರಾ ಅಲ್ವಾ? 6-8 ವರ್ಷಗಳ 1000 ವರ್ಷಗಳ ಹಿಂದೆ ನಾವು ಈ ರೀತಿ ಇರಲಿಲ್ಲ, ಗೊತ್ತಾಯ್ತಾ? ಅವಾಗ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ರು. ಕೇಳಿದ್ದೀರಾ ನೀವು ಕೂಡ, ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೀತಿತ್ತು ಅಂತ. ಈಗ ಬದಲಾವಣೆ ಆಗಿರೋದ್ರಿಂದ ರೆಸಿಡೆನ್ಸ್ ಶಾಲೆಗಳ ಮುಖಾಂತರ ಗುರುಕುಲವನ್ನು ಮತ್ತೆ ನೋಡ್ತಾ ಇದ್ದೀವಿ. ಅದನ್ನು ನಿಮ್ಗೆ ಗೊತ್ತಿದೆ. ಈ ಜ್ಞಾನ, ಈ ಕೌಶಲ, ಈ ಮನೋಭಾವ, ಜ್ಞಾನ, ಕೌಶಲ, ಮನೋಭಾವ ಇವುಗಳನ್ನು ಯಾರು ಅಳವಡಿಸ್ಕೊಂಡಿರ್ತಾನೋ ಅವನು ಈಗ ಸಕ್ಸಸ್ ಆಗ್ತಾನೆ ಅನ್ನೋ ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳೋಣ. ನೀವು ವಿಕಾಸವಾದವನ್ನು ಕೇಳಿದ್ದೀರಿ. ವಿಕಾಸವಾದವನ್ನು ಕೇಳಿದ್ದೀರಿ. ಮನುಷ್ಯ ಪ್ರಾಣಿ ಅಲ್ವಾ? ಇನ್ನೊಂದು ಅರ್ಥದಲ್ಲಿ ಮನುಷ್ಯ ಪ್ರಾಣಿ ಅಲ್ಲ. ಮನುಷ್ಯ ಪ್ರಾಣಿ ಅಲ್ಲ. ಮನುಷ್ಯ ಪ್ರಾಣಿ ಯಾಕೆ? ಎಲ್ಲ ಜೀವಿಗಳಂತೆ ಮನುಷ್ಯನು ಕೂಡ ಜೀವಕೋಶಗಳಿಂದ ತುಂಬಿರೋದ್ರಿಂದ ಅವನು ಪ್ರಾಣಿ. ಎಸ್, ಹೌದಾ ಅಲ್ವಾ? ಹೌದು, ಸೈನ್ಸ್ ಅಲ್ಲಿ ಕೇಳಿದ್ದೀರಿ ಅಲ್ವಾ? ನಿದ್ರೆ ಮಾಡ್ತಿದ್ರಾ? ಅವ್ರಿಗೆ ಕೊಡಿ, ಒಂದು ಬಾಯಿಗೆ ಹಾಕಿ. ನಿದ್ರೆ ಮಾಡೋರಿಗೆ ಚಾಕ್ಲೇಟ್ ಕೊಡ್ತೀನಿ, ಆಯ್ತಾ? ಆಮೇಲೆ ಮನುಷ್ಯ ಪ್ರಾಣಿ. ಮನುಷ್ಯ ಪ್ರಾಣಿ ಯಾಕೆ? ಜೀವಕೋಶಗಳಿಂದ ಆಗಿರೋದ್ರಿಂದ ಮನುಷ್ಯ ಪ್ರಾಣಿ. ಮನುಷ್ಯ ಪ್ರಾಣಿ ಅಲ್ಲ, ಅವನೇ ಬೇರೆ. ಈಗ 4 ಅಂಶಗಳನ್ನು ಹೇಳ್ತೀನಿ, ಅದಕ್ಕೋಸ್ಕರ ಅವನು ಪ್ರಾಣಿ ಅಲ್ಲ ಅಂತ ನಾನು ಹೇಳ್ತೀನಿ. ಒಂದು ಮನುಷ್ಯನಿಗೆ ಇಮ್ಯಾಜಿನೇಷನ್, ಕನಸು ಕಾಣುವ ಶಕ್ತಿ ಇದೆ. ಮನುಷ್ಯನಿಗೆ ಕನಸು ಕಾಣುವ ಶಕ್ತಿ ಇದೆ. ಎರಡನೇದು, ಅದ್ಭುತವಾದ ಕನಸನ್ನು ಕೂಡ ಅವನು ಕಾಣ್ತಾನೆ. ಎರಡನೇದು, ಕಾನ್ಶಿಯಸ್ ಇದೆ. ಅವನಿಗೊಂದು ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ಇದೆ ಅಂತ. ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿದೆಯೋ, ಏನು ಮಾಡಬಾರ್ದು ಅಂತಲೂ ಕೂಡ ಅವನಿಗೆ ಗೊತ್ತಿದೆ. ಕರೆಕ್ಟ್? ಪ್ರಾಣಿಗೆ ಗೊತ್ತಿಲ್ಲ, ಮನುಷ್ಯನಿಗೆ ಗೊತ್ತಿದೆ. ಮೂರನೇದು, ಏನು ಯೋಚಿಸುತ್ತಾನೋ ಆ ಕೆಲಸವನ್ನು ಮಾಡುತ್ತಾನೆ. ಯೋಚನೆ ಮಾಡ್ತಾನೆ, ಯೋಜನೆ ಮಾಡ್ತಾನೆ. ಇದು ಮನುಷ್ಯನಿಗೆ ಮಾತ್ರ ಗೊತ್ತಿರೋದು, ಪ್ರಾಣಿಗೆ ಗೊತ್ತಿಲ್ಲ. ಹೌದಲ್ವ ಸರ್? 4ನೇದು, ಏನು ಯೋಚಿಸುತ್ತಾನೋ ಅದನ್ನು ಮಾಡಿಬಿಡುವ, ಆಗಿಬಿಡುವ, ಸಾಧಿಸಿ ಬಿಡುವ ಎಂಬ ಒಂದು ಛಲವನ್ನ ಮನುಷ್ಯ ಹೊಂದಿದ್ದಾನೆ. ಅದಕ್ಕೆ ಅವನು ಪ್ರಾಣಿ ಅಲ್ಲ. ಕ್ಲಿಯರ್ ಆಯ್ತಾ? ಕ್ಲಿಯರ್? ಹಾಗಾಗಿ ಅವನು ಪ್ರಾಣಿ ಅಲ್ಲ. ಈಗ ನೀವು ಹೋಮೋ ಸಪಿಯನ್ ಅನ್ನ ಕೇಳಿದ್ದೀರಿ, ನೀವು ಸೈನ್ಸ್ ಅಲ್ಲಿ ಓದಿರ್ತೀರಿ. ಲಕ್ಷಾಂತರ ವರ್ಷಗಳಿಂದ ಮನುಷ್ಯ ಮಂಗನಿಂದ ಮಾನವ ಆದ ಅಂತ ನಾವು ಎಲ್ಲರೂ ಕೇಳಿದ್ದೀವಿ. ಎಸ್, ಹೌದಂದ್ರೆ ಹೌದಲ್ಲಿ, ಇಲ್ಲಾಂದ್ರೆ ಇಲ್ಲ. ಎಸ್. ಹಾಗಾಗಿ ಆ ಹೋಮೋ ಸಪಿಯನ್ನಿಂದ ಬೆಳೆದು 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 ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷದಿಂದ ಬೆಳೆದು 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 ಈಗ ನೀವು ನಾನು ಏನಿದ್ದೀವಲ್ಲ, ನಾವು ಒಬ್ಬ ಕಾನ್ಶಿಯಸ್ ಇರುವ ಮನುಷ್ಯರಾಗಿ ರೂಪುಗೊಂಡಿದ್ದೀವಿ. ಯಾಕೆಂತಂದ್ರೆ ಡ್ರೆಸ್ ಕೋಡ್ ಬದಲಾವಣೆ ಆಗಿದ್ದೀವಿ, ಟ್ರೆಡಿಷನಲ್ ಆಗಿದ್ದೀವಿ, ಎಲ್ಲದೂ ಬದಲಾವಣೆ ಆಗಿದೆ. ಇದೆಲ್ಲ ಯಾಕೆ? ಹಾಗಾದ್ರೆ ಯಾಕೆ ಇದೆಲ್ಲ? ಅದನ್ನೇ ನಾವು ವಿಕಾಸ ಅಂತ, ಅದನ್ನೇ ನಾವೇನಂತೀವಿ? ವಿಕಾಸ. ಅರ್ಥ ಆಯ್ತಾ? ಈ ಬೆಳೀತಾ ಇರ್ತೀವಲ್ಲ, ಈಗಲೂ ಬೆಳಗಿಂದನೂ ಬೆಳೆದಿದ್ದೀರಾ, ಸಂಜೆವರೆಗೂ ಬೆಳೀತಿದ್ದೀರಾ, ನಾಳೆನೂ ಬೆಳೀತೀರಾ, ಹಿಂದೆನೂ ಬೆಳೆದಿದ್ದೀರಾ. ಇಲ್ಲಿವರೆಗೆ ಏನು ಬೆಳೆದಿರೋ ಅವರೆಲ್ಲರೂ ಕೂಡ ಹಾಗಾಗಿ ವ್ಯಕ್ತಿತ್ವ, ಇದನ್ನೇ ನಾವು ವ್ಯಕ್ತಿತ್ವ ವಿಕಸನ ಅಂತಂತೀವಿ. ಇದನ್ನೇ ನಾವು ವ್ಯಕ್ತಿತ್ವ ವಿಕಸನ ಅಂತೀವಿ. ಯಾರು ಈಗ ನಾನು ಮುಂದೆ ಹೇಳ್ತೀನಲ್ಲ, ಜ್ಞಾನ, ಕೌಶಲ, ಮನೋಭಾವ, ಪರಿಸರದ ಬೆಂಬಲ. ನೀವು ಇಲ್ಲೇನಕ್ಕೆ ಬಂದಿದ್ರಿ? ಜ್ಞಾನವನ್ನು ಬೆಳೆಸ್ಕೊಳ್ಳೋಕ್ಕೆ. ಎರಡನೇದು ಕೌಶಲ್ಯ, ಅಂದರೆ ನಿಮಗೊಂದು ಸ್ಕಿಲ್ ಬೇಕು.
ಆ ಸ್ಕಿಲ್ ಅನ್ನು ಬೆಳೆಸ್ಕೊಳಕ್ ಬಂದಿದ್ದ. ಅದಕ್ಕೆ ನಿಮಗೊಂದು ಮನೋಭಾವನೆ ಇರಬೇಕು, ಒಂದು ನೈತಿಕತೆ ಇರಬೇಕು. ಎಥಿಕ್ಸ್ ಅಂತೀವಲ್ಲ, ಆ ಎಥಿಕ್ಸ್ ಅಥವಾ ಮನೋಭಾವ ಯಾರಿಗೆ ಚೆನ್ನಾಗಿರುತ್ತೋ ಅವನು ಬೆಳಿತಾನೆ. ನಾಲ್ಕನೇದು ಇನ್ನೊಂದು ನಾನು ಪರಿಸರದ ಬೆಂಬಲ. ಈ ಪರಿಸರ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಕಂಫರ್ಟ್ ಆಗಿ ಕಲಿತೀರಿ, ಮಾತಾಡ್ತೀರಿ, ಎಲ್ಲವನ್ನು ಕಲಿತು ಏನಾದ್ರು ಒಂದು ಪೊಸಿಷನ್ ಅಂತ ಆಳ್ತೀರಿ. ಇಲ್ಲ ಅಂತಂದ್ರೆ ತಂದೆ ತಾಯಿ ಬಗ್ಗೆ ಯೋಚನೆ, ಇನ್ನೊಂದೇನೋ ಯೋಚನೆ ಆಗುತ್ತೆ. ಇಲ್ಲಿ ಫೀಲ್ ನಿಮಗೆ ಚೆನ್ನಾಗಿರ್ಬೇಕು. ಬ್ಯಾಡ್ ಫೀಲ್ ಆದರೆ ಆ ಪರಿಸರ ನಿಮಗೆ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಬೆಳೆಯಲ್ಲ. ಅದಕ್ಕೋಸ್ಕರ ಇದು ಜ್ಞಾನ, ಕೌಶಲ, ಮನೋಭಾವ ಮತ್ತೆ ಪರಿಸರದ ಬೆಂಬಲ ಯಾರು ಇರ್ತಾರೋ ಅವನು ಗುರಿಯನ್ನ ಮುಟ್ಟುತ್ತಾನೆ. ಅದಕ್ಕೆ ಒಂದು ವರ್ಡ್ ನಾನು ಹಾಕಿದ್ದೀನಿ, ಹವ್ಯಾಸ ಬದಲಿಸು ಹಣೆಬರಹ ಬದಲಾದಿ, ದೃಶ್ಯ ಬದಲಾಯಿಸು ದೃಷ್ಟಿ ಬದಲಾದಿ, ದೋಣಿ ಬದಲಾಯಿಸಬೇಕಾಗಿಲ್ಲ ದಿಕ್ಕು ಬದಲಾಯಿಸು ಸಾಕು ದಡ ಸಿಕ್ಕಿತು. ಅಸಾದುಲ್ಲಾ ಬೇಗ್ ಅವರು ಬರೆದಿರುವಂಥ ಒಂದು ಕವನ. ಇವರು ಶಾಯರಿ ಕವಿ, ನಮ್ಮ ಕನ್ನಡದ್ದು, ಅವರು ಬರೆದಿರುವಂಥ. ಈಗ ನೀವು ಇಲ್ಲಿ ಬಂದಿರುವಂಥದ್ದು ನಿಮ್ಮ ದೋಣಿ ಚೇಂಜ್ ಮಾಡೋದು ಬೇಡ, ನಿಮ್ಮ ದಿಕ್ಕನ್ನು ಯಾರು ಚೇಂಜ್ ಮಾಡ್ಕೊಳ್ತೀರೋ ಆವಾಗ ನೀವು ಏನಾದರೂ ಅಚೀವ್ಮೆಂಟ್ ಮಾಡ್ತೀರಾ. ಕ್ಲಿಯರ್? ಇದು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್.